ಹಲೋ ಹೇಳೆ. ಬರ್ತಾ ಇದ್ದೀನಿ. ಹಾಯ್ ಅಂಕಲ್, ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ನಾನ್ ಸಖತ್ತಾಗಿದ್ದೀನಿ. ಇನ್ನೇನಮ್ಮ, ಮದುವೆ ಊಟ ಯಾವಾಗ ಹಾಕ್ಸ್ತೀಯಾ? ಸದ್ಯದಲ್ಲೇ ಹಾಕಿಸ್ತೀನಿ ಅಂಕಲ್. ನೀವೆಲ್ಲ ಆಶೀರ್ವಾದ ಮಾಡಕ್ಕೆ ಬರ್ಬೇಕು. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೀವೇ ಮದ್ವೆ ಮಾಡಿಸ್ಬೇಕು. ನನಗಂತೂ ಯಾರೂ ಇಲ್ವಲ್ಲ ಅಂಕಲ್. ಯಾಕಮ್ಮ ಹಾಗೆ ಹೇಳ್ತೀಯ? ನಾನು ನಿಮ್ ತಂದೆ ತರ ಅಲ್ವಾ? ಹುಡುಗನ ನೀನೇ ನೋಡ್ಕೊಂಡಿದೀಯಾ ಅಥವಾ ನಾನೇ ಹುಡುಕ್ಲಾ? ನನ್ ಮನ್ಸಲ್ಲಿ ಒಬ್ರಿದ್ದಾರೆ. ಅವನ ಹೆಸರು ರಾಮ್ ಅಂತ ಡ್ಯಾಡಿ. ನನಗೆ ಯಾಕೋ ಅವನ ಮೇಲೆ ತುಂಬಾ ಡೌಟ್ ಇದೆ. ಅವನ್ ಇವಳನ್ನೇ ಇಷ್ಟಪಡ್ತಾ ಇದ್ದಾನ ಅಥವಾ ಇವಳ ಆಸ್ತಿ ಮೇಲೆ ಕಣ್ಣು ಹಾಕಿದಾನ ಅಂತ. ಹಾಗೆಲ್ಲ ಏನೂ ಇಲ್ಲ. ಅವನ್ ಯಾವತ್ತೂ ನನ್ನ ಹತ್ರ ಆಸ್ತಿ ಬಗ್ಗೆ ಮಾತೇ ಆಡಿಲ್ಲ. ನನ್ಗೆ ಎಷ್ಟು ಕೋಟಿ ಆಸ್ತಿ ಇದೆ ಅಂತಾನೂ ಅವನಿಗೆ ಗೊತ್ತಿಲ್ಲ. ನೀನು ಹೇಳಿದ್ರೇನೆ ಗೊತ್ತಾಗ್ಬೇಕಾ? ವಿಚಾರಿಸಿದ್ರೆ ಗೊತ್ತಾಗಲ್ವಾ? ಹಾಗ್ ನೋಡಿದ್ರೆ ಅವನನ್ನ ಲವ್ ಮಾಡಕ್ಕೆ ಪ್ರಯತ್ನ ಪಟ್ಟೇ ಇಲ್ಲ. ನಾನೇ ಅವನ್ಗೆ ಕಾಲ್ ಮಾಡಿ ಮೀಟ್ ಮಾಡಿದ್ದು. ಇದೆಲ್ಲ ನಾಟಕ ಕಣೆ, ನಿಂಗೇನು ಗೊತ್ತಾಗಲ್ಲ. ನನಗಂತೂ ಹಾಗ ಅನ್ನಿಸ್ತಾ ಇಲ್ಲ. ಮದುವೆಗೆ ಮುಂಚೆ ಎಲ್ರು ಒಳ್ಳೆಯವರಾಗಿ ಇರ್ತಾರಮ್ಮ, ನಮ್ಗೇನು ಅನ್ಸಲ್ಲ. ಮದುವೆ ಆದ್ಮೇಲೆನೆ ಅವರ ನಿಜವಾದ ಮುಖ ತೋರಿಸೋದು. ಹುಡುಗರ ವಿಚಾರದಲ್ಲಿ ಹುಷಾರಾಗಿರ್ಬೇಕಮ್ಮ. ನನ್ನ ಮಗಳು ದುಡುಕಿ ತಪ್ಪು ಮಾಡ್ದಂಗೆ ನೀನ್ ಮಾಡ್ಕೋಬೇಡ ಕಣಮ್ಮ.